ಇವತ್ತು ಖಡಗ್ಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು. ಅವರದು ಒಂದು ರೋಡ್ ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದುಬಿಟ್ಟಿದ್ದಾರೆ. ಖಡಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗರ ಹೋಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಎರಡೂ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTV ಮೇಲೆ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗೋಕ್ಕೆ ನಾವು ಬಿಡಲ್ಲ. ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಧನ್ಯವಾದ. ಅದು ಈಗ CCTV ಫುಟೇಜ್ ತಗೋತಾ ಇದ್ದಾರೆ ನಮ್ಮವರು. ಅದರಿಂದ ಗೊತ್ತಾಗ್ತದೆ. ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ. ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವ್ರ ಮೇಲೆ ಯಾರಿಗೆ ಏನು ಗಾಯ ಆಗಿಲ್ಲ. ಇದರಲ್ಲಿ ಏನು ಘಟನೆ ಕೂಡ ಆಗಿಲ್ಲ. ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ. ಈ ಯಂಗ್ ಹುಡುಗರು ಇರ್ತಾರೆ, ಅವರಿಂದ ಈ ಘಟನೆ ಆಗಿದೆ. ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾನೂನಿರುತ್ತೆ ಕ್ರಮ. ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ. ನಾರಂಗೆ ನಾವು ಅದು CCTVನಲ್ಲಿ ಏನು ಕೈಯಲ್ಲಿ ವೆಪನ್ ತಲವಾರ್ ಹಿಡ್ಕೊಂಡು ಬಂದಿದ್ದರು. ನಾವು ಇನ್ನೂವರೆಗೆ ಏನು ಒಂದೆರಡು ಮೊಬೈಲನ್ನು ತೋರಿಸಿದ್ದಾರೆ. ಅದರಲ್ಲಿ ತಲವಾರ್ ನಮಗೆ ಕಂಡು ಬಂದಿಲ್ಲ. ಲಾಠಿ ಕಂಡು ಬಂದಿದೆ. ಅದು ನಾವು ಪೂರ್ತಿ ಈ ಬೀದಿನಲ್ಲಿ ಎಷ್ಟು CCTV ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನಿಗಿಂತ ಕ್ರಮ ಆಗುತ್ತೆ. ಸರಿ, ಪ್ರೊಸೀಜನ್ ಇಲ್ಲಿ ಪ್ರತಿ ಸಾರಿ ಆಗ್ತಿದ್ದಂತೆ ಇದೇ ಸರಿ ಆಗಿದೆ ಅಂತೆ. ಪರ್ಮಿಷನ್ ತೊಗೊಂಡಿದ್ರೆ ಹೇಗೆ? ಅದು ನಮ್ಮ ಗಮನದಲ್ಲಿ ಇತ್ತು. ಸಿಬ್ಬಂದಿ ಕೂಡ ಹಾಕಿದ್ವಿ, ಸ್ಟಾಫ್ ಕೂಡ ಇತ್ತು. ಸ್ಟಾಫಲ್ಲಿ ಒರಿಜಿನಲ್ ರೂಟಲ್ಲಿ ಇತ್ತು. ಇಲ್ಲಿ ಕೆಲವು ಹುಡುಗರು ಬಂದುಬಿಟ್ಟಿದ್ದಾರೆ, ಎಸ್ಪೆಷಲಿ ಯಂಗ್ ಹುಡುಗರು. ಅವರಿಂದ ಇದು ತಪ್ಪಾಗಿದೆ. ಅವರು ಅವ್ರ ಮೇಲೆ ಕಾನೂನಿನ ಕ್ರಮ. ತಪ್ಪಾಗಿ ಇಲ್ಲಿ ಕೆಲವು ಮೇನ್ ರೂಟ್ಗೆ ಮೇನ್ ಪ್ರೊಸೆಷನ್ ಕೆಲವು ಈ ಕಡೆ ಬಂದಿದೆ. ಸರ್, ಈಗ ಒಂದಿಷ್ಟು ಕಾಂಟ್ರವರ್ಷಿಯಲ್ ಬ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ ಸಿಟಿಯಲ್ಲಿ. ಅದು ಇವತ್ತು ಇದೇ ರೂಟಲ್ಲಿ ಒಂದಿಷ್ಟು ನೋಡಿದ್ರು ಒಬ್ಬರು ಒಂದರ ಮಧ್ಯೆ ಒಂದಿಷ್ಟು ಈ ರೀತಿ ಘಟನೆಗಳಿಗೆ ದಾರಿ ಮಾಡಿಕೊಡ್ತೀವಿ. ಈಗ ಕಾರ್ಪೊರೇಷನ್ ಜೊತೆಗೆ ನಾವು ಮಾತಾಡ್ತೀವಿ. ಇನ್ನು ಮುಂದೆ ಯಾರು ಯಾವುದೇ ಬ್ಯಾನರ್ ಹಾಕಿದ್ರೆ ಅದು ಪರ್ಮಿಷನ್ ಜೊತೆಗೇ ಇರಬೇಕು. ಅವರ ಓನರ್ದು ಹೆಸರು ಇರಬೇಕು. ಅದೆಲ್ಲ ನಾವು ಕ್ರಮ ಒಂದು ಚರ್ಚೆ ಆಗಿದೆ. ಅದು ಗೈಡ್ಲೈನ್ ಅದು ಕಾರ್ಪೊರೇಷನ್ ಬಂದರೆ ನಮಗೆ ಕೂಡ ತಾವೆಲ್ಲಿ ಘಟನೆಯಲ್ಲಿ ಆಗಿದೆ ಸರ್, ಘಟನೆ ಸ್ಥಳದಲ್ಲಿ ಕೂಡ ಹಾಕಿದೆ. ಎಲ್ಲಿ ನಿಂತಿದ್ದೀವಿ ಇಲ್ಲಿ ಕೂಡ ಒಂದು ಕಾಂಟ್ರವರ್ಷಿಯಲ್ ಬ್ಯಾನರ್ ಹಾಕಿರ್ತಾರೆ. ಈ ಬ್ಯಾನರ್ಗಳನ್ನು ತೆಗಿಸಲಿಲ್ಲ ಅಂದರೆ ಕಂಟಿನ್ಯೂ ಇದೇ ರೀತಿ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ನೋಡ್ಕೋತೀವಿ. ಈಗ ನಮ್ಮ ಎಲ್ಲ ಅಧಿಕಾರಿ ಬಂದಿದ್ದಾರೆ. ಏನೇನು ಕ್ರಮ ತಗೋಬೇಕು ಶಾಂತಿ ಮೇಂಟೈನ್ ಮಾಡೋಕ್ಕೆ ನಮ್ಮ ಅಧಿಕಾರಿ ಎಲ್ಲ ತಗೋತಾರೆ. ಧನ್ಯವಾದ.